ಎಲ್ಲರೂ ಹಸಿದಾರೆ. ನಾಷ್ಟ ಮಾಡ್ಬೇಕಂತ ಹೋಟೆಲ್ಗೆ ಬಂದೀವಿ. ಎಲ್ಲರೂ ತಿಂತಾರೆ ಇರೋ ಫುಲ್ ಸೀರಿಯಸ್ ಇದ್ದಾರೆ ಎಲ್ಲರೂ. ನಾಷ್ಟ ಮಾಡೋಕೆ ಕುಂತ ಸೀರಿಯಸ್ಲಿ. ಮಸಾಲೆ ದೋಸೆ, ಇಡ್ಲಿ, ಮಸಾಲೆ ದೋಸೆ, ಪೂರಿ, ಪಲಾವ್. ಟೇಸ್ಟಿ ಐತೆ ನೋಡ್ರಿ ಇದು. ಟೇಸ್ಟ್ ಆಯ್ತು ಪೂರಿ ಹೆಂಗೈತಿ? ನಾಷ್ಟ ಮಾಡೀವಿ, ಕುಂತೀವಿ. ನಮ್ಮ ಮನೆಯವ್ರು ಮಾಡಿ ಹೊರಗಡೆ ಹೋದ್ವಿ. ಆಮೇಲೆ ಯಾರು ಜಮ್ಕಂಡು ಬರ್ತೀರಲ್ಲ ಫ್ರೆಂಡ್ಸ, ಈ ಹೋಟೆಲ್ನಾಗ ಟೇಸ್ಟ್ ಮಾಡಿದ್ವಿ. ಟೇಸ್ಟ್ ಇರ್ತದೆ ನೋಡಿರಿ ಈ ಹೋಟೆಲ್ನಾಗ. ಇಡ್ಲಿನೂ ಚೆನ್ನಾಗೈತಿ, ಆಮೇಲೆ ಪೂರಿನೂ ಟೇಸ್ಟ್ ಐತಿ, ಚಟ್ನಿ ಸಾಂಬಾರು ಸೂಪರ್ ಐತಿ. ಆಮೇಲೆ ನಮ್ಮ ಮಸಾಲೆ ದೋಸೆ ತೊಗೊಂಡಿದ್ವಿ, ಮಸಾಲೆ ದೋಸೆನೂ ಚಲೋ ಐತಿ. ಆಮೇಲೆ ನಮ್ಮ ಮನೆಯವ್ರು ಪಲಾವ್ ತೊಗೊಂಡಿದ್ವಿ, ಪಲಾವ್ ಟೇಸ್ಟ್ ಐತಿ ಅಂತಂದ್ರೆ. ಆಮೇಲೆ ಈಗ ಅವರಿಬ್ಬರು ಉಳಿದಕ್ಕೆ ಮಾಡಾಕ್ತಾರೆ. ಹೋಟೆಲ್ ಹೆಸರು ತೋರಿಸ್ತೇನೆ ಫ್ರೆಂಡ್ಸ್ ಹೊರಗಡೆ ಹೋದ ನಂತರ, ಯಾವ ಹೋಟೆಲ ಏನು ಅಂತೇಳಿ. ಈಗ ಬಿಜಾಪುರ ರೋಡಿಗೆ ಐತಿ ಫ್ರೆಂಡ್ಸ. ಅದರ ಹೋಟೆಲ್ ಹೆಸರು ಏನು ನೋಡಿಲ್ಲ. ಒಳಗಡೆ ಬರಬೇಕಾದ್ರೆ ಈಗ ಹೊರಗಡೆ ಹೋಗಿ ಅದು ಯಾವ ಹೋಟೆಲ್ ಏನಂತ, ಯಾವುದು ಸ್ಮಾರಕ ಹೋಟೆಲ್ ಅಂತ ನಮ್ಮ ಮಕ್ಕಳು ನೋಡ್ಯಾರ. ಸ್ಮಾರಕ ಹೋಟೆಲ್ ಅಂತ ಬಿಜಾಪುರ ರೋಡಿಗೆ ಐತಿ ಫ್ರೆಂಡ್ಸಿದ. ಇಲ್ಲಿ ಯಾರೇ ಬಂದು ಒಂಥರ ಟೇಸ್ಟ್ ಮಾಡಿ ಹೋಗಿ ಯಾವ ಥರ ಐತೆ ಅಂತ ಟೇಸ್ಟ್ ಮಾಡಿ ಹೇಳ್ರಿ ಹೆಂಗೈತಿ ಅಂತೇಳಿ. ಫ್ರೆಂಡ್ಸು ಅಲ್ಲಿಂದ ನಾವು ಜಮಖಂಡಿಂದ ಹೊರಟೇವಿ. ಈಗ ನೋಡಿರಿ, ನಾಷ್ಟ ಮಾಡ್ಕೊಂಡು ಅಲ್ಲಿಂದ ಹೊರಟೇವಿ. ಸ್ವಲ್ಪ ಮೊಬೈಲ್ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಮತ್ತು ನಮ್ಮ ಮನೆಯವ್ರ ಫೋನಿಂದ ಟಿಪಿಕ್ಸ್ ಸೊನ್ನೆ ಅಷ್ಟು ಸರಿಯಾಗಿ ಬಂದಿಲ್ಲ, ಅದು ಹಾಕ್ತೇನೆ ನೋಡೋರಂತೆ. ಬಾಯ್. ನೋಡಿ ಫ್ರೆಂಡ್ಸ, ಗಾರ್ಡನ್ ಎಷ್ಟು ಮಸ್ತ್ ಐತಿ ಇದು. ಹಾಸ್ಟೆಲ್ ನೋಡೋಕ್ಕಂತ ಹೊಂಟೇವಿ. ಹಾಸ್ಟೆಲ್ ಯಾವ ಚೆನ್ನಾಗಂತ ನೋಡ್ಬೇಕಂತ ಹೊಂಟೇವಿ. ಎಷ್ಟು ಹುಡುಗರು ಅದಾವ್ರಿ? ಟೋಟಲ್ ಈಗ ಒಂದು 40 ಮಟ್ಟ ಅದಾರ.
ಮತ್ತು ಹೆಚ್ಚಾದಂಗೆ ಮತ್ತೆ ರೂಮ್ ನೋಡೋದು ನಮ್ಮಲ್ಲಿ ಅಡ್ಜಸ್ಟ್ ಮಾಡಿ. ಇದು ಲೇಡೀಸ್ ಬೇರೆ ಜೆಂಟ್ಸ್ ಬೇರೆ ಬೇರೆ ಕಟ್ಕೊಂತ ಜೇಮ್ಸ್ ಅಲ್ಲಿತ್ತು ಮೇಡಮ್, ಬ್ಯಾಕ್ ಸೈಡ್ ಐತೆ. ಅಲ್ಲೇ ಹಾಸ್ಟೆಲ್ ಇತ್ತು ರೀ, ಹ್ಞೂ ಅಲ್ಲೇ ಮೆಸ್ ಇದೆ ಸಪ್ರೇಟ್ ಅದು, ಸಪ್ರೇಟ್ ಅದು. ಗರ್ಲ್ಸ್ ಇಲ್ಲೇ ವಾಶ್ರೂಮ್ ಅದು ರೀ. ಹ್ಞೂ ಅವು ಆಯಾಮಗಳು ಹೇಗೆ ಅವೆಲ್ಲ ತರಿಸ್ಬಿಟ್ಟು ನೋಡಿ ಫ್ರೆಂಡ್ಸೇ, ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋಕ್ಕಾಗ ಆಮೇಲೆ ಬ್ಯಾಕ್ ಸೈಡ ಬಾಯ್ಸ್ ಹಾಸ್ಟೆಲ್ ಇರ್ತದೆ.